ನಮಸ್ಕಾರ. ಬನ್ನಿ ಇವತ್ತೊಂದು ಬಹಳ ವಿಶೇಷವಾದ ಸ್ಥಳದ ಬಗ್ಗೆ ಮಾತಾಡೋಣ. ಎಂಥ ಜಾಗ ಅಂದ್ರೆ ಅದು ಕಾಲವನ್ನೇ ಆಳುತ್ತೆ. ಸಮಯದ ಆರಂಭ ಮತ್ತು ಅಂತ್ಯಕ್ಕೆ ಅದೇ ಕೇಂದ್ರ ಅಂತ ನಂಬಲಾಗಿದೆ. ಅದೇ ಮಹಾಕಾಳೇಶ್ವರ, ಕಾಲದ ಕೇಂದ್ರದಲ್ಲಿರುವ ದೇವಾಲಯ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಇಡೀ ಸೃಷ್ಟಿ ಮತ್ತು ಲಯವನ್ನೇ ಆಳುವ, ಕಾಲದ ಗತಿಯನ್ನೇ ಹಿಡಿದಿಡಬಲ್ಲ ಶಕ್ತಿಯಿರುವ ಭೂಮಿಯ ಮೇಲಿನ ಆ ಒಂದೇ ಒಂದು ಜಾಗಕ್ಕೆ ಹೋಗಲು ಸಾಧ್ಯವಾದರೆ ಹೇಗಿರುತ್ತೆ ಅಲ್ವಾ? ಈ ಅದ್ಭುತ ಕಲ್ಪನೆ ಪ್ರಾಚೀನ ನಗರವಾದ ಉಜ್ಜಯಿನಿಯಲ್ಲಿ ನಿಜವಾಗಿದೆ. ಅಲ್ಲಿನ ಒಂದು ದೇಗುಲ ತಾನೇ ಆ ಕಾಲದ ಅಧಿಪತಿಯ ನೆಲೆ ಅಂತ ಹೇಳ್ಕೊಳ್ತೆ. ಬನ್ನಿ ಆ ಕಥೆಯ ಆಳಕ್ಕೆ ಇಳಿದ್ ನೋಡೋಣ. ಸರಿ, ಹಾಗಿದ್ರೆ ನಮ್ಮ ಮೊದಲನೇ ಭಾಗದಿಂದ ಶುರು ಮಾಡೋಣ. ವಿಭಾಗ 1, ಮಹಾಕಾಲದ ಅಧಿಪತಿ. ಭಾರತದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ಇದರ ರಹಸ್ಯಗಳನ್ನು ಒಂದೊಂದಾಗಿ ಬಿಚ್ಚಿಡೋಣ ಬನ್ನಿ. ಮೊದಲಿಗೆ ಆ ಹೆಸರಲ್ಲೇ ಇರುವ ಶಕ್ತಿಯನ್ನ ನೋಡೋಣ. ಮಹಾಕಾಲ. ಸಂಸ್ಕೃತದಲ್ಲಿ ಮಹಾ ಅಂದ್ರೆ ಶ್ರೇಷ್ಠ ಮತ್ತು ಕಾಲ ಅಂದ್ರೆ ಸಮಯ ಅಥವಾ ಮರಣ. ಅಂದ್ರೆ ಸಮಯ ಮತ್ತು ಮರಣದ ಎಲ್ಲೆಗಳನ್ನು ಮೀರಿದ ಪರಮ ಒಡೆಯ. ಈ ದೇವಾಲಯ ಆ ಕಾಲಾತೀತ ಶಕ್ತಿಯಾದ ಶಿವನಿಗೆ ಸಮರ್ಪಿತವಾಗಿದೆ. ಈ ದೇವಸ್ಥಾನ ಯಾಕೆ ಇಷ್ಟೊಂದು ವಿಶೇಷ ಮತ್ತು ಪವಿತ್ರ ಅಂದ್ರೆ ಅದಕ್ಕೆ ಮುಖ್ಯವಾಗಿ 3 ಕಾರಣಗಳಿವೆ. ಮೊದಲನೇದಾಗಿ ಇದು 12 ಪವಿತ್ರ ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಎರಡನೇದಾಗಿ ಇದು ಸ್ವಯಂಭೂ, ಅಂದ್ರೆ ಯಾರೋ ಕೆತ್ತಿ ಕೂರಿಸಿದ್ದಲ್ಲ, ಬದಲಿಗೆ ಭೂಮಿಯಿಂದ ತಾನಾಗಿಯೇ ಉದ್ಭವಿಸಿದ್ದು. ಮತ್ತು ಮೂರನೇದಾಗಿ ಇದು ತುಂಬಾ ಅಪರೂಪದ, ದಕ್ಷಿಣಕ್ಕೆ ಮುಖ ಮಾಡಿರೋ ದೇವರನ್ನ ಹೊಂದಿದೆ. ಇದರ ವಿಶೇಷತೆ ಏನು ಅಂತ ಮುಂದೆ ನೋಡೋಣ. ಹಾಗಿದ್ರೆ ಈ ಶಕ್ತಿ ಭೂಮಿಯಿಂದಲೇ ಹೇಗೆ ಬಂತು? ಅದೇ ನಮ್ಮ ಮುಂದಿನ ವಿಭಾಗ. ವಿಭಾಗ 2, ಭೂಮಿಯಿಂದ ಜನಿಸಿದ ಶಕ್ತಿ. ಈ ದೇವಾಲಯದ ಸ್ವಯಂ ಪ್ರಕಟಿತ ಮೂಲದ ಹಿಂದಿರುವ ಕಥೆ ಏನು? ಈ ದೇವಸ್ಥಾನದ ಮಹತ್ವ ಅರ್ಥ ಮಾಡ್ಕೋಬೇಕಾದ್ರೆ ಜ್ಯೋತಿರ್ಲಿಂಗ ಅಂದ್ರೆ ಏನು ಅಂತ ಮೊದಲು ತಿಳಿಬೇಕು. ಸಂಸ್ಕೃತದಲ್ಲಿ ಇದರರ್ಥ ಬೆಳಕಿನ ಸ್ತಂಭ ಅಂತ. ಅಂದ್ರೆ ಇದು ಶಿವನ ಅನಂತ ಶಕ್ತಿಯನ್ನ ಕೇವಲ ಒಂದು ಕಲ್ಲಿನ ಮೂರ್ತಿಯಾಗಿ ನೋಡದೆ ಪ್ರಕಾಶಮಾನವಾದ ಬೆಳಕಿನ ರೂಪದಲ್ಲಿ ಪೂಜಿಸುವ ಅತ್ಯಂತ ಪವಿತ್ರವಾದ ಸ್ಥಳ. ಆದರೆ ಇಲ್ಲೊಂದು ದೊಡ್ಡ ವ್ಯತ್ಯಾಸ ಇದೆ. ಹೆಚ್ಚಿನ ಜ್ಯೋತಿರ್ಲಿಂಗಗಳ ಶಕ್ತಿಯು ಮಂತ್ರಗಳ ಮೂಲಕ, ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಪ್ರತಿಷ್ಠಾಪನೆ ಆಗಿರುತ್ತೆ. ಆದರೆ ಮಹಾಕಾಳೇಶ್ವರನ ಶಕ್ತಿ ಸ್ವಯಂಭೂ, ಅಂದ್ರೆ ಅದು ಭೂಮಿಯಿಂದಲೇ ತಾನಾಗಿಯೇ ಬಂದಿದ್ದು. ಅದರ ಶಕ್ತಿ ಅದರಲ್ಲೇ ಇದೆ. ಇದು ಯಾರೋ ಸೃಷ್ಟಿ ಮಾಡಿದ ಶಕ್ತಿಯಲ್ಲ, ಇದು ಆದಿಶಕ್ತಿ. ಈ ಸ್ವಯಂಭೂ ಲಿಂಗದ ಹಿಂದೊಂದು ರೋಚಕವಾದ ಪುರಾಣ ಕಥೆ ಇದೆ. ದಂತಕಥೆಯ ಪ್ರಕಾರ ದೂಷಣ ಅನ್ನೋ ರಾಕ್ಷಸ ಉಜ್ಜಯಿನಿಯ ಜನರಿಗೆ ವಿಪರೀತ ಕಾಟ ಕೊಡ್ತಿದ್ದ. ಆಗ ಭಕ್ತರ ಪ್ರಾರ್ಥನೆಗೆ ಹೋಗೊಟ್ಟು ಶಿವನೇ ಭೂಮಿಯನ್ನ ಸೀಳುಕೊಂಡು ಮಹಾಕಾಲನಾಗಿ ಹೊರಹೊಮ್ಮಿ ಆ ರಾಕ್ಷಸನನ್ನ ಸಂಹಾರ ಮಾಡಿದ್ನಂತೆ. ಆ ಕ್ಷಣದಿಂದ ಉಜ್ಜಯಿನಿಯ ಶಾಶ್ವತ ರಕ್ಷಕನಾಗಿ ಅಲ್ಲೇ ನೆಲೆಸಿದನು ಅಂತ ಹೇಳ್ತಾರೆ. ಈಗ ಬರೋಣ ಈ ಕಥೆಯ ಅತ್ಯಂತ ಕುತೂಹಲಕಾರಿ ಭಾಗಕ್ಕೆ. ಅದೇ ಈ ದೇವಸ್ಥಾನದ ಜಾಗ. ವಿಭಾಗ 3, ವಿಶ್ವದ ಕೇಂದ್ರ. ಅಂದ್ರೆ ಭೂಗೋಳ ಮತ್ತು ದೈವತ್ವ ಒಂದೇ ಕಡೆ ಸೇರುವ ಒಂದು ಅಪೂರ್ವ ಸ್ಥಳ. ಇದನ್ನ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪ್ರಾಚೀನ ಭಾರತೀಯ ಖಗೋಳಶಾಸ್ತ್ರಜ್ಞರು ಸೂರ್ಯ ಸಿದ್ಧಾಂತದಂತಹ ಗ್ರಂಥಗಳಲ್ಲಿ ಉಜ್ಜಯಿನಿಯನ್ನೇ ಭೂಮಿಯ ಪ್ರಧಾನ ರೇಖಾಂಶ, ಅಂದ್ರೆ ಇವತ್ತಿನ ಗ್ರೀನ್ವಿಚ್ ಲೈನ್ ತರಹ ಶೂನ್ಯ ರೇಖಾಂಶ ಅಂತ ಪರಿಗಣಿಸಿದ್ರು. ಅಂದ್ರೆ ಭಾರತೀಯ ಕಾಲಗಣನೆಯ ಕೇಂದ್ರ ಬಿಂದುವೇ ಉಜ್ಜಯಿನಿಯಾಗಿತ್ತು. ನೋಡಿ, ಇದು ಎಷ್ಟು ಅದ್ಭುತವಾಗಿ ಒಂದಕ್ಕೊಂದು ಸೇರ್ಕೊಳ್ಳುತ್ತೆ ಅಂತ. ಈ ಒಂದು ಭೌಗೋಳಿಕ ಸತ್ಯ ಮಹಾಕಾಳೇಶ್ವರನನ್ನು ಕೇವಲ ದೇವರಾಗಿ ಅಲ್ಲ, ಬದಲಿಗೆ ಸೃಷ್ಟಿ ಮತ್ತು ಲಯವನ್ನೇ ಆಳುವ ಕಾಲದ ಅಧಿಪತಿ ಅನ್ನೋ ಗುರುತನ್ನ ಇನ್ನಷ್ಟು ಗಟ್ಟಿಮಾಡಿತು. ಅಂದ್ರೆ ಭೂಗೋಳದ ಪ್ರಕಾರ ಕಾಲದ ಕೇಂದ್ರ ಮತ್ತು ಆಧ್ಯಾತ್ಮಿಕವಾಗಿ ಕಾಲದ ಒಡೆಯ ಎರಡೂ ಒಂದೇ ಜಾಗದಲ್ಲಿ ಸಂಧಿಸ್ತವೆ. ಸರಿ, ಈ ಮಹಾಕಾಲ ಅನ್ನೋ ದೊಡ್ಡ ಪರಿಕಲ್ಪನೆಯನ್ನ ದಿನನಿತ್ಯದ ಆಚರಣೆಗಳಲ್ಲಿ ಹೇಗೆ ಕಾಣಬಹುದು? ಕಾಲದ ಅಧಿಪತಿಯನ್ನು ಇಲ್ಲಿ ಹೇಗೆ ಪೂಜಿಸಲಾಗುತ್ತೆ? ಅದೇ ನಮ್ಮ ವಿಭಾಗ 4, ಜೀವನ ಮತ್ತು ಮರಣದ ಆಚರಣೆಗಳು. ಇಲ್ಲಿನ ಪೂಜಾ ವಿಧಾನಗಳು ಬೇರೆಲ್ಲೂ ಸಿಗೋದಿಲ್ಲ. ಮೊದಲನೆಯದು ದಕ್ಷಿಣ ಮೂರ್ತಿ ವಿಗ್ರಹ. ಅಂದ್ರೆ ಲಿಂಗ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದೆ. ದಕ್ಷಿಣ ದಿಕ್ಕನ್ನ ಮೃತ್ಯುವಿನ ದಿಕ್ಕು ಅಂತ ನಂಬಲಾಗಿದೆ. ಹಾಗಾಗಿ ದಕ್ಷಿಣಕ್ಕೆ ಮುಖ ಮಾಡಿರುವುದು ಸಾಕ್ಷಾತ್ ಮೃತ್ಯುವಿನ ಮೇಲಿನ ಪ್ರಭುತ್ವವನ್ನೇ ಸಂಕೇತಿಸುತ್ತೆ. ಅಷ್ಟೇ ಅಲ್ಲ, ಈ ದೇವಾಲಯ ಶೈವ ಮತ್ತು ಶಾಕ್ತ ತಾಂತ್ರಿಕ ಪದ್ಧತಿಗಳ ಪ್ರಬಲ ಕೇಂದ್ರ ಕೂಡ ಹೌದು. ಮತ್ತು ಎಲ್ಲಕ್ಕಿಂತ ಪ್ರಸಿದ್ಧವಾದದ್ದು ಬೆಳಗಿನ ಜಾವ ನಡೆಯುವ ಭಸ್ಮ ಆರತಿ. ಭಸ್ಮ ಆರತಿ ಇದು ಬರೀ ಒಂದು ಪೂಜೆಯಲ್ಲ,
ಅದೊಂದು ಜೀವನದ ಸತ್ಯವನ್ನೇ ಕಣ್ಮುಂದೆ ತರುವ ಅನುಭವ. ಇದು ಮಹಾಕಾಳೇಶ್ವರನಿಗೆ ಮಾತ್ರ ನಡೆಯುವ ವಿಶಿಷ್ಟ ಆಚರಣೆ. ಇದರಲ್ಲಿ ಸಾಂಪ್ರದಾಯಿಕವಾಗಿ ಚಿತಾಭಸ್ಮದಿಂದ ಪಡೆದ ಪವಿತ್ರ ಬೂದಿಯನ್ನ ದೇವರಿಗೆ ಅರ್ಪಿಸಲಾಗುತ್ತೆ. ಇದು ದೇಹ ನಶ್ವರ, ಆದರೆ ಆತ್ಮ ಶಾಶ್ವತ ಅನ್ನೋದನ್ನ ನೆನಪಿಸುತ್ತೆ. ಜನನ ಮತ್ತು ಮರಣದ ಚಕ್ರವನ್ನೇ ಮೀರಿದ ಕಾಲಾತೀತ ಸ್ಥಿತಿಯ ಸಂಕೇತ ಇದು. ಯಾವುದೇ ಒಂದು ಶಕ್ತಿಶಾಲಿ ಸ್ಥಳಕ್ಕೆ ಒಂದು ದೊಡ್ಡ ಇತಿಹಾಸ ಇರುತ್ತಲ್ವಾ? ಈ ದೇವಸ್ಥಾನದ್ದು ಕೂಡ ಅಷ್ಟೇ. ಇದು ವಿನಾಶ ಮತ್ತು ಪುನರ್ಜನ್ಮದ ಒಂದು ರೋಚಕ ಕತೆ. ವಿಭಾಗ 5 ಸಹಸ್ರಮಾನದುದ್ದಕ್ಕೂ ಉಳಿದುಕೊಂಡಿರುವುದು. ನೋಡಿ, ಈ ಟೈಮ್ಲೈನ್ ಸಾವಿರಾರು ವರ್ಷಗಳ ಕಥೆಯನ್ನ ಹೇಳುತ್ತೆ. 6ನೇ ಶತಮಾನದಲ್ಲೇ ಪುರಾಣಗಳಲ್ಲಿ ಇದ್ರ ಬಗ್ಗೆ ಬರೆದಿದ್ದಾರೆ. 9ರಿಂದ 14ನೇ ಶತಮಾನದಲ್ಲಿ ಪರಮಾರ ರಾಜವಂಶದ ಆಶ್ರಯದಲ್ಲಿ ಇದು ಬಹಳ ವೈಭವದಿಂದ ಕೂಡಿತು. ಆದರೆ 13ನೇ ಶತಮಾನದಲ್ಲಿ ದೆಹಲಿ ಸುಲ್ತಾನ ಇಲ್ತುಮಿಶ್ನ ಆಕ್ರಮಣದಲ್ಲಿ ದೇವಸ್ಥಾನವನ್ನು ಸಂಪೂರ್ಣವಾಗಿ ನಾಶ ಮಾಡಲಾಯಿತು. ಶತಮಾನಗಳ ಕಾಲ ಅವಶೇಷವಾಗಿದ್ದ ಈ ದೇವಸ್ಥಾನವನ್ನು 18ನೇ ಶತಮಾನದಲ್ಲಿ ಮರಾಠ ಸೇನಾಪತಿ ರಾಣೋಜಿ ಶಿಂದೆ ಅವರು ಇವತ್ತಿನ ರೂಪದಲ್ಲಿ ಮತ್ತೆ ಕಟ್ಟಿಸಿದ್ರು. ಈಗ ಇದು ಜಗತ್ತಿನಾದ್ಯಂತ ಲಕ್ಷಾಂತರ ಜನರನ್ನು ಆಕರ್ಷಿಸುವ ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ. ಸರಿ, ನಾವಿಲ್ಲಿವರೆಗೂ ಮಾತಾಡಿದ ಎಲ್ಲಾ ವಿಷಯಗಳನ್ನ ಒಟ್ಟಿಗೆ ಸೇರಿಸಿ ಇವತ್ತಿನ ದಿನ ಈ ದೇವಸ್ಥಾನದ ಮಹತ್ವ ಏನು ಅಂತ ನೋಡೋಣ. ನಮ್ಮ ಕೊನೆಯ ವಿಭಾಗ, ಕಾಲ ನಿಲ್ಲುವ ಸ್ಥಳ, ಮಹಾಕಾಳೇಶ್ವರನ ಜೀವಂತ ಪರಂಪರೆ. ಇವತ್ತು ಈ ದೇವಾಲಯದ ಪಾತ್ರ ಏನು? ಆಧ್ಯಾತ್ಮಿಕವಾಗಿ ನೋಡೋದಾದ್ರೆ ಇದು ಜ್ಯೋತಿರ್ಲಿಂಗ ಯಾತ್ರೆಯ ಪ್ರಮುಖ ತಾಣ. ಜೊತೆಗೆ ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವ ಸಿಂಹಸ್ಥ ಕುಂಭಮೇಳದ ಕೇಂದ್ರಬಿಂದು. ಇನ್ನು ಸ್ಥಳೀಯವಾಗಿ ಉಜ್ಜಯಿನಿ ನಗರದ ದಿನನಿತ್ಯದ ಬಡಿತವೇ ಈ ದೇವಸ್ಥಾನದ ಆಚರಣೆಗಳು ಮತ್ತು ಹಬ್ಬಗಳು. ಇನ್ನು ತಾತ್ವಿಕವಾಗಿ ಇಲ್ಲಿಗೆ ಬರುವ ಪ್ರತಿಯೊಬ್ಬರಿಗೂ ಜೀವನ ಎಷ್ಟು ಕ್ಷಣಿಕ ಮತ್ತು ಆ ಕ್ಷಣವನ್ನು ಮೀರಿ ನಿಂತಿರುವ ಸತ್ಯ ಯಾವುದು ಅಂತ ಇದು ನೆನಪಿಸ್ತಲೇ ಇರುತ್ತೆ. ಸರಳವಾಗಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ, ಮಹಾಕಾಳೇಶ್ವರ ಅಂದ್ರೆ ಕೇವಲ ಒಂದು ದೇವಸ್ಥಾನ ಅಲ್ಲ, ಅದು ಇತಿಹಾಸ, ಭೂಗೋಳ ಮತ್ತು ಭಕ್ತಿಯ ಒಂದು ಜೀವಂತ ಸಂಗಮ. ಹಾಗಾಗಿ ಇಲ್ಲಿಗೆ ಬರುವ ಲಕ್ಷಾಂತರ ಭಕ್ತರಿಗೆ ಈ ಜಾಗ ಒಂದು ನಿರಂತರ ನೆನಪಿನ ಹಾಗೆ. ಜೀವನ ಅನ್ನೋದು ಕ್ಷಣಿಕ, ಆದರೆ ದೈವತ್ವ ಕಾಲಾತೀತ. ಹಾಗಿದ್ರೆ ನಮ್ಮ ಈ ಇವತ್ತಿನ ವಿಶ್ಲೇಷಣೆಯನ್ನ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಮುಗಿಸೋಣ. ಕಾಲವನ್ನೇ ಪೂಜಿಸುವುದೆಂದ್ರೆ ಅದರ ನಿಜವಾದ ಅರ್ಥವಾದ್ರೂ ಏನು?